ಇಲ್ಲಿ ನಿಮ್ಮ ಹತ್ರ ಏನಾದರೂ APL ಅಥವಾ BPL ರೇಷನ್ ಕಾರ್ಡ್ ಇತ್ತು ಅಂದರೆ ಈ ಒಂದು ವಿಡಿಯೋನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ರಾಜ್ಯ ಸರ್ಕಾರದಿಂದ ಹೊಸ ವರ್ಷಕ್ಕೆ ಹೊಸ ರೂಲ್ಸ್ಗಳನ್ನ ಹೊರಡಿಸಿದರೆ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇತ್ತು ಅಂದರೆ ಇನ್ನು ಮುಂದೆ ಈ ಒಂದು ರೂಲ್ಸ್ಗಳು ಕಡ್ಡಾಯವಾಗಿ ನೀವು ಫಾಲೋ ಮಾಡಬೇಕಾಗುತ್ತೆ. ಫಾಲೋ ಮಾಡಲ್ಲ ಅಂದರೆ ಜಸ್ಟ್ ಸಿಂಪಲ್ ನಿಮ್ಮ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗುತ್ತೆ. ಹೊಸದಾಗಿ ಏನೇನು ರೂಲ್ಸ್ಗಳು ಬಂದಿದೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ನೋಡೋಣ. ನಿಮ್ಮ ಹತ್ರ ಏನಾದರೂ ರೇಷನ್ ಕಾರ್ಡ್ ಇತ್ತು ಅಂದರೆ ಈ ಒಂದು ವಿಡಿಯೋನ ಮಧ್ಯೆ ಓಡಿಸ್ತಾನೆ ಕೊನೆವರೆಗೂ ಕೂಡ ನೋಡಿ, ಪೂರ್ತಿ ವಿಷಯನ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ಬರು ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇರುತ್ತೆ, ಕ್ಲಿಕ್ ಮಾಡಿ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದರೆ ನೀವು ಕೂಡ ಒಂದೊಂದು ಲೈಕ್ ಒಂದು ಸಬ್ಸ್ಕ್ರೈಬಿಂದ ಏನಾಗುತ್ತೆ ಅಂದರೆ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳು ಸಿಗ್ತಾ ಇರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವು ಯಾರ್ಯಾರು ಇವಾಗ ವಿಡಿಯೋ ನೋಡ್ತಾ ಇರ್ತೀರಾ ಆಲ್ಮೋಸ್ಟ್ ನಿಮ್ಮೆಲ್ಲರ ಹತ್ರನೂ ಕೂಡ ರೇಷನ್ ಕಾರ್ಡ್ ಇದ್ದೇ ಇರುತ್ತೆ, APL ಇರುತ್ತೆ ಅಥವಾ BPL ಇರುತ್ತೆ. ಆ ರೇಷನ್ ಕಾರ್ಡ್ ಇರೋದಕ್ಕೋಸ್ಕರ ಅಂತಲೇ ಈ ಒಂದು ವಿಡಿಯೋನ ಕ್ಲಿಕ್ ಮಾಡಿರ್ತೀರಾ, ನೀವು ವಾಚ್ ಮಾಡ್ತಾ ಇರ್ತೀರಾ. ಇವಾಗ ರೇಷನ್ ಕಾರ್ಡ್ ಇರೋರಿಗೆ ಸರ್ಕಾರದವರು ಹೊಸ ವರ್ಷಕ್ಕೆ ಹೊಸ ರೂಲ್ಸ್ಗಳನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಏನಕ್ಕೆ ಈ ರೂಲ್ಸ್ಗಳನ್ನ ತಂದಿದ್ದಾರೆ ಅಂದರೆ ಇಲ್ಲಿ ರೇಷನ್ ಕಾರ್ಡ್ ರೂಲ್ಸ್ಗಳನ್ನ ಪ್ರತಿ ವರ್ಷವೂ ಕೂಡ ರಿವೈಸ್ ಮಾಡ್ತಾ ಇರ್ತಾರೆ, ಹೊಸ ರೂಲ್ಸ್ಗಳನ್ನ ತರ್ತಾ ಇರ್ತಾರೆ. ಅದನ್ನ ನೀವು ಟೈಮ್ ಟು ಟೈಮ್ ತಿಳ್ಕೊಬೇಕಾಗುತ್ತೆ. ಏನಾದರೂ ತಿಳ್ಕೊಂಡಿಲ್ಲ ಅದನ್ನ ಪಾಲಿಸಿಲ್ಲ ಅಂದರೆ ಏನಾಗುತ್ತೆ ಅಂದರೆ ನಿಮ್ಮ ರೇಷನ್ ಕಾರ್ಡ್ ಏನಿದೆಯಲ್ಲ ಅದನ್ನ ಕ್ಯಾನ್ಸಲ್ ಮಾಡ್ತಾರೆ. ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಯಿತು ಅಂದರೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಸರ್ಕಾರಿ ಯೋಜನೆಗಳು ಯಾವುದೂ ಕೂಡ ನಿಮಗೆ ಸಿಗಲ್ಲ, ಪ್ರತಿಯೊಂದು ಕೂಡ ಕ್ಯಾನ್ಸಲ್ ಆಗುತ್ತೆ ಅಂತ. ಹಾಗಿದ್ರೆ ಇವಾಗ ರೇಷನ್ ಕಾರ್ಡ್ ಇರೋರಿಗೆ ಏನೇನು ಹೊಸ ರೂಲ್ಸ್ಗಳು ಬಂದಿದೆ ಅದ್ರ ಬಗ್ಗೆ ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ. ಇವಾಗ ವಿಡಿಯೋನ ಮಧ್ಯೆ ಓಡಿಸ್ತಾನೆ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಇಲ್ಲಿ ಯಾರ್ಯಾರ ಹತ್ರ APL BPL ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ ಇದೆ ಎಲ್ಲರೂ ಕೂಡ ನಿಮ್ಮ ರೇಷನ್ ಕಾರ್ಡಲ್ಲಿ ಏನಾದರೂ 3 ಜನ ಇತ್ತು ಅಥವಾ 4 ಜನ ಇತ್ತು 5 ಜನ ಇತ್ತು ಅಂದರೆ ಎಲ್ಲರದು ಕೂಡ ಆಧಾರ್ ಕಾರ್ಡ್ ಬಂದ್ಬಿಟ್ಟು ರೇಷನ್ ಕಾರ್ಡ್ಗೆ ಲಿಂಕ್ ಆಗಿರಬೇಕಾಗಿರುತ್ತೆ. ಮತ್ತು ನಿಮ್ಮದು EKYC ಪ್ರೋಸೆಸ್ ಆಗಿರಬೇಕಾಗಿರುತ್ತೆ. ಅಂದರೆ ಇಲ್ಲಿ EKYC ಅಂದರೆ 2 ಥರ ಅರ್ಥ ಬರುತ್ತೆ. ಅಂದರೆ ಇಲ್ಲಿ ಏನು ಸದಸ್ಯರು ಇರ್ತಾರೋ ರೇಷನ್ ಕಾರ್ಡಲ್ಲಿ ಎಲ್ಲರದು ಕೂಡ ಆಧಾರ್ ಕಾರ್ಡ್ ಬಂದ್ಬಿಟ್ಟು ನಿಮ್ಮ ಸಿಂಗಲ್ ಒಂದು ರೇಷನ್ ಕಾರ್ಡ್ ನಂಬರ್ ಇರುತ್ತಲ್ಲ ಅದಕ್ಕೆ ಲಿಂಕ್ ಆಗಿರಬೇಕಾಗಿರುತ್ತೆ. ಮತ್ತು ಅವ್ರದ್ದು ಬಯೋಮೆಟ್ರಿಕ್ ಕೂಡ ಎಲ್ಲ ಅಪ್ಡೇಟ್ ಆಗಿರಬೇಕಾಗಿರುತ್ತೆ. ಅದನ್ನ ನಾವು EKYC ಪ್ರೋಸೆಸ್ ಅಂತ ಕರಿತೀವಿ. ಆ ಒಂದು ಪ್ರೋಸೆಸ್ ಏನಾದರೂ ಆಗಿದೆ ಅಂದರೆ ನೀವೇನು ಕೂಡ ತಲೆ ಕೆಡಿಸ್ಕೊಳ್ಳೋಗತ್ತಿಲ್ಲ, ನಿಮ್ಮ ರೇಷನ್ ಕಾರ್ಡಿಗೆ ಯಾವುದೇ ಥರದ ತೊಂದರೆ ಇಲ್ಲ. ಮತ್ತು ಇವಾಗ ರೇಷನ್ ಕಾರ್ಡಲ್ಲಿ 3-4 ಜನ ಇರ್ತಾರೆ, ಆದರೆ 3 ಜನದ ಆಧಾರ್ ಕಾರ್ಡ್ ಎಲ್ಲ ಲಿಂಕ್ ಆಗಿರ್ತಾರೆ ರೇಷನ್ ಕಾರ್ಡ್ಗೆ, ಆದರೆ ಒಬ್ರದ್ದು ಆಗಿರಲ್ಲ. ಆವಾಗ ಏನು ಮಾಡ್ತಾರೆ ಅಂದರೆ ಆ ಒಬ್ಬ ಸದಸ್ಯರು ಮಾತ್ರ ರೇಷನ್ ಕಾರ್ಡಿಂದ ಎಲಿಮಿನೇಟ್ ಮಾಡ್ತಾರೆ, ರೇಷನ್ ಕಾರ್ಡಲ್ಲಿ ತೆಗೆದಾಕ್ತಾರೆ. ಬೇರೆಯವ್ರು ಏನಿರ್ತಾರಲ್ಲ ಇನ್ನೊಂದು 3 ಜನ ಅವ್ರದ್ದು ಅದೇ ರೀತಿ ಬಿಡ್ತಾರೆ. ಅದಕ್ಕೋಸ್ಕರ ನಿಮ್ಮ ರೇಷನ್ ಕಾರ್ಡ್ ಇರೋವಂಥ ಪ್ರತಿಯೊಬ್ಬ ಸದಸ್ಯರದ್ದು ಕೂಡ EKYC ಆಗೈತಾ ಇಲ್ವಾ ನನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಮತ್ತು 2ನೇ ರೂಲ್ಸ್ ಅಂತೂ ತುಂಬಾ ಕಠಿಣವಾಗಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಇದೊಂದು ಸ್ಕ್ಯಾಮ್ ರೀತಿ ಆಗ್ತಿತ್ತು. ಅಂದರೆ ಅವರು ಎಲ್ಲೋ ಇರ್ತಾರೆ, ಆದರೆ ಅವ್ರ ರೇಷನ್ನ ಬೇರೆಯವ್ರು ತಗೋತಾ ಇರ್ತಾರೆ. ಅವ್ರು ರೇಷನ್ ಕಾರ್ಡ್ ಕೊಟ್ಬಿಟ್ಟಿರ್ತಾರೆ, ಬೇರೆಯವ್ರಿಗೆ ಮಾರ್ಬಿಟ್ಟಿರ್ತಾರೆ. ಅಂದರೆ OTP ಮುಖಾಂತರ ಅವರು ರೇಷನ್ ಕಾರ್ಡ್ನ ಎಷ್ಟೊಂದು ಜನ ತಗೋತಿದ್ರು. ಅವರು ಹೋಗಿ ರೇಷನ್ ಅಂಗಡಿಗೆ ಹೋಗ್ತಾ ಇರಲಿಲ್ಲ, ಕ್ಯೂ ಅಲ್ಲಿ ನಿಂತ್ಕೋತಾ ಇರಲಿಲ್ಲ, ಜಸ್ಟ್ ಒಂದು OTP ಹೇಳಿದ್ರೆ ಅವ್ರಿಗೆ ರೇಷನ್ ಸಿಗ್ತಿತ್ತು. ಇನ್ನು ಮುಂದೆ ಏನಾಗುತ್ತೆ ಅಂದರೆ OTP ಇಂದ ಏನು ರೇಷನ್ನ ಕೊಡ್ತಿದ್ರಲ್ಲ ಆ ಒಂದು ವ್ಯವಸ್ಥೆನ ತೆಗಿತಾ ಇದ್ದಾರೆ. ಇನ್ನು ಮುಂದೆ ನಿಮ್ಗೆ ಏನಾದರೂ ರೇಷನ್ ಬೇಕು ಅಂದರೆ ನೀವು ಪ್ರತಿಯೊಬ್ಬರು ಕೂಡ ನಿಮ್ಮ ಬಯೋಮೆಟ್ರಿಕ್ ಕೊಡಲೇಬೇಕಾಗುತ್ತೆ, ಆಮೇಲೆ ಮಾತ್ರ ನಿಮಗೆ ರೇಷನ್ನ ಕೊಡ್ತಾರೆ. ಮತ್ತು ಈ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ರೇಷನ್ ಕಾರ್ಡ್ ಯಾರು ಇರ್ತಾರೆ ಅವರೆಲ್ಲರಿಗೂ ಕೂಡ ಶೇರ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.